ಪ್ರಸಾದ ಸ್ವೀಕಾರ ಮಾಡಿರೋ ದಯವಿಟ್ಟು ಸ್ಥಳಾವಕಾಶ ಮಾಡಿಕೊಡಿ ಬೇರೆಯವ್ರಿಗೆ. ಪ್ರತಿ ತಿಂಗಳು ಹುಣ್ಣಿಮೆಯ ದಿವಸ ಇಲ್ಲಿ ಮಧ್ಯಾಹ್ನ 1 ಗಂಟೆಗೆ ಅನ್ನಸಂತರ್ಪಣೆಯ ಕಾರ್ಯಕ್ರಮ ನಡೆಯುತ್ತೆ. ಸರ್ವ ಭಕ್ತಾದಿಗಳಿಂದ ಈ ಕಾರ್ಯಕ್ರಮ ನಡೀತಾ ಇದೆ. ಸರ್ವರು ಆಗಮಿಸಿ ಪ್ರಸಾದವನ್ನು ಸ್ವೀಕಾರ ಮಾಡಬೇಕು. ಸ್ವಲ್ಪ ಮುಂದೆ ಹೇಳಿ. ದೇವಸ್ಥಾನ ಇವತ್ತೇನು ಇವತ್ತು ಸ್ಪೆಷಲ್ಲು? ಪಂಚಮುಖ ಆಂಜನೇಯ ದೇವಸ್ಥಾನವಾಗಿ ವ್ಯವಸ್ಥಾಪನಾ ಸಮಿತಿ ಸಭ್ಯಸಭೆಗೆ ಸೇವೆಯನ್ನು ಸಲ್ಲಿಸಿ ಈಗ ಭಕ್ತಾದಿಗಳಾಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಸ್ವಲ್ಪ ಪಂಚಮುಖಿ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಧರ್ಮದರ್ಶಿಗಳಾಗಿ ವ್ಯವಸ್ಥಾಪನಾ ಸಮಿತಿ ಸದಸ್ಯರಾಗಿ ಸೇವೆಯನ್ನು ಸಲ್ಲಿಸಿ ಈಗ ಭಕ್ತಾದಿಗಳಾಗಿ ನಾವು ಎಲ್ಲರೂ ಸೇವೆಯನ್ನು ಸಲ್ಲಿಸ್ತಾ ಇದ್ದೀವಿ. ಮುಂದೆನೂ ನಮ್ಮ ಶಕ್ತಿಯಾನುಸಾರ ನಾವು ಸೇವೆ ಸಲ್ಲಿಸ್ತೀವಿ ಅಂತ ಈ ಮೂಲಕ ಕೇಳ್ಬೋದು. ದೇವಸ್ಥಾನ ಎಲ್ಲಿರೋದು? ಇದು ದೇವಸ್ಥಾನ ಇದು ರಸ್ತೆಯಲ್ಲಿರುವ ಶ್ರೀ ಪಂಚಮುಖಿ ಆಂಜನೇಯ ದೇವಸ್ಥಾನ. ಇದನ್ನು ಸ್ಥಾಪನೆ ಮಾಡೋದು ಮೈಸೂರಿನ ಮನ್ಮಹಾರಾಜರು. ಏನು ಇತಿಹಾಸ ಏನಿದೆ ದೇವಸ್ಥಾನದ್ದು? ಸುಮಾರು 100 ವರ್ಷಗಳ ಇತಿಹಾಸವಿದೆ ಈ ದೇವಸ್ಥಾನಕ್ಕೆ. ಇದು ಮಂತ್ರಾಲಯದಲ್ಲಿ ಪಂಚಮುಖಿ ಆಂಜನೇಯ ಸ್ವಾಮಿ ದೇವಸ್ಥಾನ ಇದೆ. ಅದು ಬಿಟ್ಟರೆ ಮೈಸೂರಿನಲ್ಲಿ ಇಲ್ಲೇ ಇದೆ ಪಂಚಮುಖಿ ಆಂಜನೇಯ ಸ್ವಾಮಿ ದೇವಸ್ಥಾನ. ಇದು ಒಂದೇ ದೇವಸ್ಥಾನ ನಮ್ಮ ಮೈಸೂರಿಗೆ ಇರೋದು? ಒಂದೇ ದೇವಸ್ಥಾನ, ಪುರಾತನದ್ದು, ಮೈಸೂರಿನ ಮಹಾರಾಜರಿಂದ ಸ್ಥಾಪಿತವಾದದ್ದು. ಪ್ರತಿ ಹುಣ್ಣಿಮೆ ದಿನ ನೀವು ಅನ್ನದಾನ ಮಾಡ್ತೀರಾ ಇಲ್ಲಿ? ನಾವು ಭಕ್ತಾದಿಗಳ ಸೇರಿ ಪ್ರತಿ ಹುಣ್ಣಿಮೆ ದಿವಸದಲ್ಲಿ ಅನ್ನ ಸಂತರ್ಪಣೆ ಕಾರ್ಯಕ್ರಮವನ್ನು ಮಾಡ್ತೀವಿ. ಸುಮಾರು ಎಷ್ಟು ಜನ ಊಟ ಮಾಡ್ಬೋದು? ಅಂದಾಜು ಒಂದು 2-2.5 ಸಾವಿರ ಜನಕ್ಕೆ ಊಟದ ವ್ಯವಸ್ಥೆ. ಅಲ್ಲಿಂದಲೇ ಆಯ್ತಾ? ವಿಡಿಯೋ ಮಾಡಿ ಹಾಕ್ತೀನಿ. ಹಾಂ